ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೆ. ಗಡಿನಾಡು ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರಾಜಿಬಾಯಿ. ಖಾನಾಪುರ ತಾಲೂಕಿನ ಗಂದಿಗೋಳ ಗ್ರಾಮದ ಪುಣ್ಯಕ್ಷೇತ್ರ ರುದ್ರಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶ್ರಾವಣ ಸೋಮವಾರದ ನಿಮಿತ್ತವಾಗಿ ವಿಜೃಂಭಣೆಯಿಂದ ಜರುಗಿತು. ಸಂಪ್ರದಾಯದಂತೆ ಪೂಜಾರವರ ಮನೆಯಿಂದ ಬಿರ್ಜಿಯವರ ಮನೆಯವರೆಗೆ ರುದ್ರಸ್ವಾಮಿ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿ ಬಿರ್ಜಿಯವರ ಮನೆಗೆ ಆಗಮಿಸಿ ಕೆಲ ಕಾಲ ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ನಂತರ ಆರಂಭವಾದ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯಕ್ಕೆ ಆಗಮಿಸಿತು. ರುದ್ರಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಂದ ವಿಶೇಷ ಪೂಜೆಗಳು ಜರುಗಿದವು. ಜಾತ್ರಾ ಮಹೋತ್ಸವದ ಕುರಿತು ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಬಸವರಾಜ್ ಯಮಕನಮರಡಿ ಅವರು ಪ್ರಾಸ್ತಾವಿಕವಾಗಿ ತಿಳಿಸಿದರು. ಗಡಿನಾಡು ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರಾಜಿಬಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಸುಕ್ಷೇತ್ರ ಗಂದಿಗೋಳ ಗ್ರಾಮದ ರುದ್ರಸ್ವಾಮಿ ರುದ್ರಮುನಿ ತಪಸ್ಸು ಮಾಡಿರ್ತಕ್ಕಂಥ ಒಂದು ಪುಣ್ಯಭೂಮಿಯಲ್ಲಿದ್ದೇವೆ. ಇಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ, ಶ್ರಾವಣ ಸೋಮವಾರದ ನಿಮಿತ್ತವಾಗಿ ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಭಕ್ತಾದಿಗಳು ಎಲ್ಲರೂ ಕೂಡ ರುದ್ರಮುನಿಯ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಭಕ್ತಿಯ ಪೂಜೆಯನ್ನು ಸಲ್ಲಿಸಿ ನಮ್ಮ ಹರಕೆಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಈ ಒಂದು ರುದ್ರಮುನಿ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವರಾಜ್ ಯಮಕನಮರಡಿ ಅವರು ಇದ್ದಾರೆ. ಅವರು ತಮ್ಮ ಎಲ್ಲ ಅನಿಸಿಕೆಗಳನ್ನ ಗಡಿನಾಡು ಸಮಾಚಾರದ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ. ನಾವು ಈಗ ಒಂದು ಸಂಸ್ಥೆಯ ರುದ್ರಸ್ವಾಮಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಅಮೋಘ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಸಾಕಷ್ಟು ಜೀರ್ಣೋದ್ಧಾರ ಕೂಡ ಇವತ್ತು ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರಿಗೆ ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಈಗ ಭಾರಿ ಪುರಾತನ ದೇವಸ್ಥಾನ ಐತಿದ. ಮುಂದೆ 1985 ಇದರ ಸ್ಥಾಪನೆ ಆಗಿದೆ. 1985 ಇದರ ಸ್ಥಾಪನೆ ಆಗೈತಿ. ಆಮೇಲೆ ಅವಾಗಿಂದ ಈ ಕಾರ್ಯಕ್ರಮ ನಡ್ಕೊಂತ ಬಂದಿತ್ತು. ಗಡಿ ಶ್ರಾವಣ ಸೋಮವಾರ ಅನ್ನಪ್ರಸಾದ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಓಕೆ, ಧನ್ಯವಾದಗಳು. ಕಂಟಿನ್ಯೂ ಮಾಡಿ ಊಟಕ್ಕೆ ನಾವು ಹುಟ್ಟಿದ್ದಕ್ಕೂ ಸಾಕಾಗತ್ತೆ. ತಿಳ್ಕೊಂಡ ಮಂದಿ ಫೋಟೋ ಬಾಯಿ ದೇವಸ್ಥಾನ ನಿರ್ಮಾಣಕ್ಕೆ ಸ್ಥಳವನ್ನು ದಾನವಾಗಿ ನೀಡಿರುವ ಶಿವಪ್ಪ ಬಿರ್ಜಿಯವರು ಸಂಪೂರ್ಣವಾದ ವಿವರಣೆಯನ್ನು ನೀಡಿದರು.
ದೇವಸ್ಥಾನ ಕಮಿಟಿ ವತಿಯಿಂದ ಗ್ರಾಮಸ್ಥರ ಸಹಕಾರದೊಂದಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ರುದ್ರಸ್ವಾಮಿ ದೇವಸ್ಥಾನದ ಮಹಿಮೆಯನ್ನು ಕರ್ನಾಟಕ ರಾಜ್ಯ ಗಡಿನಾಡು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಬಸವರಾಜ್ ಭಂಗಿ ಹಾಗೂ ಗಂದಿಗ್ವಾಡ್ PKPS ಅಧ್ಯಕ್ಷರಾದ ಉದಯ್ ಹಿರೇಮಠ ಅವರು ವಿವರಿಸಿ, ಇದು ಅತ್ಯಂತ ಪುಣ್ಯ ಭೂಮಿಯಾಗಿದ್ದು ಬೇಡಿ ಬಂದ ಭಕ್ತರು ಇಲ್ಲಿ ಹರಿಸಿಕೊಂಡು ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳುತ್ತಾರೆ. ಇದು ದೈವೀಯ ಶಕ್ತಿ ಇರುವಂತಹ ಸ್ಥಳವಾಗಿದೆ ಎಂದು ವಿವರಿಸಿದರು. ಪುರಾತನ ಮಂದಿರವನ್ನು ಜೀರ್ಣೋದ್ಧಾರಗೊಳಿಸಿ ಸುಸಜ್ಜಿತ ಮಂದಿರವನ್ನು ನಿರ್ಮಿಸಲಾಗಿದೆ. ಯಾರು ಮಾಡ್ಕೊಂಡು ಹೋಗ್ತಾರೆ